ಒಬ್ಬ ಭಕ್ತನು ಚಿಕ್ಕಂದಿನಿಂದಲೇ ಮದುವೆಯಾಗುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅವನನ್ನು ಬೆಳೆಸಿದ್ದ ಅತ್ತೆಯವರು ನಿಧನರಾದ ದಿನದಿಂದಲೇ ಅವನು ಮದುವೆಯಾಗಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದ. ಕುಟುಂಬದವರು ಎಷ್ಟೇ ಪ್ರಯತ್ನಿಸಿದರೂ ಅವನ ನಿರ್ಧಾರ ಬದಲಾಗಲಿಲ್ಲ. ವರ್ಷಗಳು ಕಳೆದವು. ಅವನು 25ರಿಂದ 30 ವರ್ಷದವನಾಗಿದ್ದ. ಆ ಸಮಯದಲ್ಲಿ ನೀಮ್ ಕರೋಲಿ ಬಾಬಾರೊಂದಿಗೆ ಅವನಿಗೆ ಆಪ್ತ ಸಂಬಂಧ ಬೆಳೆದಿತ್ತು. ಬಾಬಾರವರು ಕೆಲವೊಮ್ಮೆ ಅವನನ್ನು ಮದುವೆಯಾಗು ಎಂದು ಹೇಳುತ್ತಿದ್ದರು. ಆದರೆ ಅವನು ಪ್ರತಿ ಬಾರಿಯೂ ನಿರಾಕರಿಸುತ್ತಿದ್ದ. ನನಗೆ ಮದುವೆಯಾಗಲು ಇಷ್ಟವಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದ. ಬಾಬಾರವರು ಮಾತ್ರ ಆ ವಿಷಯವನ್ನು ಬಿಡುತ್ತಿರಲಿಲ್ಲ. ಒಂದು ದಿನ ಮತ್ತೆ ಬಾಬಾರವರು ಅವನನ್ನು ಕೇಳಿದರು, ನೀನು ಮದುವೆಯಾಗುವುದಿಲ್ಲವೇ? ಅವನು ಮತ್ತೆ ನಿರಾಕರಿಸಿದ. ಆಗ ಬಾಬಾರವರು ಅವನ ಅಂಗಿಯನ್ನು ಗಮನಿಸಿ, ನಿನ್ನ ಅಂಗಿ ಚೆನ್ನಾಗಿದೆ ಎಂದು ಹೇಳಿದರು. ನಂತರ, ಕಾಲೇಜಿಗೆ ಹೋಗುವ ಮೊದಲು ನಿನ್ನ ಬಳಿ ಎಷ್ಟು ಅಂಗಿಗಳಿದ್ದವು ಎಂದು ಕೇಳಿದರು. ಒಂದೇ ಒಂದು ಹಳೆಯ ಹರಿದ ಅಂಗಿ ಇತ್ತು, ಆದರೆ ಅದು ನನ್ನ ಕೆಲಸಕ್ಕೆ ಸಾಕಾಗುತ್ತಿತ್ತು ಎಂದು ಉತ್ತರಿಸಿದ. ಬಾಬಾರವರು ಮತ್ತೆ ಕೇಳಿದರು, ಈಗ ಎಷ್ಟು ಅಂಗಿಗಳಿವೆ? ಅವನು 12 ಎಂದು ಹೇಳಿದ. ಬಾಬಾರವರು ಆ ಮಾತನ್ನು ಅಲ್ಲಿಯೇ ಬಿಟ್ಟರು. ಆದರೆ ಮದುವೆಯ ವಿಷಯ ಮಾತ್ರ ಮತ್ತೆ ಮತ್ತೆ ಬರುತ್ತಲೇ ಇತ್ತು. ಭಕ್ತನು ಒಂದು ಹಂತದಲ್ಲಿ ಬಾಬಾರವರಿಗೆ, ನಾನು ಮದುವೆಯಾಗಬೇಕಾದರೆ ಅದರ ಜವಾಬ್ದಾರಿ ನಿಮ್ಮದು ಎಂದು ಹೇಳಿದ. ಬಾಬಾರವರು ಮುಂದಿನ 8 ದಿನಗಳವರೆಗೆ ಅವನ ಮೇಲೆ ಮದುವೆಯಾಗುವಂತೆ ಒತ್ತಡ ಹಾಕುತ್ತಲೇ ಇದ್ದರು. 8ನೇ ದಿನ ಬೆಳಗ್ಗೆ ಬಾಬಾರವರು ರೈಲು ಹಿಡಿಯಲು ಹೊರಟರು. ಆ ಭಕ್ತನು ಅವರ ಜೊತೆ ಹೊರಟಿದ್ದ. ರೈಲು ನಿಲ್ದಾಣದ ದಾರಿಯಲ್ಲಿ ಬಾಬಾರವರು ಹಠಾತ್ತನೆ ಮುಖ್ಯ ರಸ್ತೆಯಿಂದ ಒಬ್ಬ ಯುವತಿಯ ಮನೆಯ ಕಡೆಗೆ ಹೋದರು. ಅಲ್ಲಿ ಕೀರ್ತನೆ ನಡೆಯುತ್ತಿತ್ತು. ಬಾಬಾರವರು ಪೂಜೆಯ ಕೋಣೆಯಲ್ಲಿ ಕುಳಿತರು. ಭಕ್ತನನ್ನು ಒಳಗೆ ಕರೆಯಲಾಯಿತು. ನಂತರ ಆ ಯುವತಿಯನ್ನೂ ಕರೆಯಲಾಯಿತು. ಬಾಬಾರವರು ಆ ಭಕ್ತನನ್ನು ನೋಡಿ, ಈ ಹುಡುಗಿಯನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದರು. ಭಕ್ತನು ಮತ್ತೆ ನಿರಾಕರಿಸಿದ. ಬಾಬಾರವರು ಮತ್ತೆ ಕೇಳಿದರು, ನಾನು ಕೇಳಿದರೆ? ಭಕ್ತನು ಹಿಂದೆ ಹೇಳಿದ ಮಾತನ್ನೇ ಪುನಃ ಹೇಳಿದ. ಆಗಲಿ, ಅದರ ಜವಾಬ್ದಾರಿ ಮಾತ್ರ ನಿಮ್ಮದು. ಬಾಬಾರವರು ಮೊದಲು ನಾನು ಮಾಡುವುದಿಲ್ಲ ಎಂದರು. ನಂತರ ಸ್ವಲ್ಪ ಹೊತ್ತಿನಲ್ಲೇ, ಸರಿ, ನಾನೇ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದರು. ಅವರು ಇಬ್ಬರ ಹಣೆಗೆ ತಿಲಕ ಹಚ್ಚಿದರು. ನಂತರ ಹಾಸ್ಯ ಮಿಶ್ರಿತವಾಗಿ, ಈಗೋ ನಿಮ್ಮ ಮದುವೆ ಆಯಿತು, ಒಪ್ಪುತ್ತೀರಾ ಎಂದು ಕೇಳಿದರು. ಆ ಕ್ಷಣದಲ್ಲಿ ಆ ಭಕ್ತನ ಜೀವನದ ದಾರಿ ಬದಲಾಗಿತ್ತು. ಇಷ್ಟು ವರ್ಷಗಳ ಕಾಲ ಮದುವೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದ ವ್ಯಕ್ತಿ ಬಾಬಾರವರ ಮಾತಿನ ಮೂಲಕ ಮದುವೆಯ ಜೀವನಕ್ಕೆ ಕಾಲಿಟ್ಟ. ಆದರೆ ಈ ಘಟನೆ ಇಲ್ಲಿಯೇ ಮುಗಿಯುವುದಿಲ್ಲ. ನಂತರ ಬಾಬಾರವರು ಆ ಭಕ್ತನಿಗೆ ಒಂದು ಬಹಳ ಆಳವಾದ ಮಾತನ್ನು ಹೇಳಿದರು. ನಾನು ಇದನ್ನು ಮಾಡಿದೆ ಎಂದು ಯೋಚಿಸಬೇಡ, ನೀನು ಮಾಡಿದೆ ಎಂದು ಕೂಡ ಯೋಚಿಸಬೇಡ. ದೇವರು ತನ್ನ ಲೀಲೆಯನ್ನು ತನ್ನ ರೀತಿಯಲ್ಲಿ ಆಡುತ್ತಾನೆ. ಇದರಲ್ಲಿ ನನ್ನ ಪಾತ್ರವೂ ಇಲ್ಲ, ನಿನ್ನ ಪಾತ್ರವೂ ಇಲ್ಲ. ಇದು ಆಗಬೇಕಾಗಿತ್ತು. ಈ ಮಾತು ಆ ಘಟನೆಯ ನಿಜವಾದ ಅರ್ಥವನ್ನು ತೋರಿಸುತ್ತದೆ. ಬಾಬಾರವರು ತಮ್ಮನ್ನು ಮದುವೆಯನ್ನು ಮಾಡಿಸಿದ ವ್ಯಕ್ತಿಯಾಗಿ ಹೊಗಳಿಕೊಳ್ಳಲಿಲ್ಲ, ಬದಲಾಗಿ ಎಲ್ಲವೂ ದೇವರ ಲೀಲೆಯ ಭಾಗವೆಂದು ಹೇಳಿದರು. ಭಕ್ತನು ನಂತರ ತನ್ನ ಪತ್ನಿಯೊಂದಿಗೆ ಸಂತೋಷದ ಜೀವನ ನಡೆಸಿದನೆಂದು ಆ ನೆನಪಿನಲ್ಲಿ ಹೇಳಲಾಗಿದೆ. 25 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅವರು ಸಂತೋಷದಿಂದ ಬದುಕಿದರು ಎಂದು ಅವನು ಹೇಳಿದ್ದಾನೆ. ಹೊರಗಿನಿಂದ ನೋಡಿದರೆ ಈ ಘಟನೆ ಬಹಳ ವಿಚಿತ್ರವಾಗಿ ಕಾಣುತ್ತದೆ. ಮದುವೆಯಾಗಬಾರದು ಎಂದು ಜೀವನ ಪೂರ್ತಿ ನಿರ್ಧರಿಸಿದ್ದ ಒಬ್ಬ ವ್ಯಕ್ತಿ 8 ದಿನಗಳ ಕಾಲ ಬಾಬಾರವರ ಒತ್ತಾಯವನ್ನು ಎದುರಿಸಿ ಕೊನೆಗೆ ಅವರ ಮುಂದೆ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ. ಆದರೆ ಬಾಬಾರವರ ದೃಷ್ಟಿಯಲ್ಲಿ ಇದು ಯಾರೊಬ್ಬರ ಬಲವಂತದ ನಿರ್ಧಾರವಾಗಿರಲಿಲ್ಲ, ಇದು ಆಗಬೇಕಾಗಿತ್ತು ಎಂಬ ಅವರ ಮಾತಿನಲ್ಲಿ ಒಂದು ವಿಭಿನ್ನವಾದ ದೃಷ್ಟಿಕೋನವಿತ್ತು. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ನಾವು ಒಂದು ದಾರಿ ಆರಿಸಿಕೊಂಡಿರುತ್ತೇವೆ. ಜೀವನ ನಮ್ಮನ್ನು ಇನ್ನೊಂದು ದಾರಿಗೆ ಒಯ್ಯುತ್ತದೆ. ಕೆಲವೊಮ್ಮೆ ನಾವು ತುಂಬಾ ದೃಢವಾಗಿ ನಾನು ಇದನ್ನು ಎಂದಿಗೂ ಮಾಡುವುದಿಲ್ಲ ಎಂದು ಹೇಳುತ್ತೇವೆ. ಆದರೆ ವರ್ಷಗಳ ನಂತರ ಅದೇ ವಿಷಯ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಭಾಗವಾಗಿರುತ್ತದೆ. ಆ ಭಕ್ತನ ಜೀವನದಲ್ಲೂ ಹಾಗೆಯೇ ಆಯಿತು. ಅವನು ಮದುವೆಯಾಗಬಾರದು ಎಂದು ನಿರ್ಧರಿಸಿದ್ದ. ಆದರೆ ಕೊನೆಗೆ ಮದುವೆಯೇ ಅವನ ಜೀವನದ ಒಂದು ಸುಂದರ ಅಧ್ಯಾಯವಾಯಿತು. ಇಲ್ಲಿ ಬಾಬಾರವರ ಮಾತು ಇನ್ನೊಂದು ಅರ್ಥವನ್ನು ನೀಡುತ್ತದೆ. ದೇವರು ತನ್ನ ಲೀಲೆಯನ್ನು ತನ್ನ ರೀತಿಯಲ್ಲಿ ಆಡುತ್ತಾನೆ. ಅಂದರೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ನಮ್ಮ ನಿಯಂತ್ರಣದಲ್ಲಿಲ್ಲ. ನಾವು ಪ್ರಯತ್ನಿಸುತ್ತೇವೆ, ನಿರ್ಧಾರ ತೆಗೆದುಕೊಳ್ಳುತ್ತೇವೆ, ಯೋಜನೆ ಮಾಡುತ್ತೇವೆ. ಆದರೆ ಫಲಿತಾಂಶ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ.
ಭಕ್ತಿಯ ಒಂದು ಭಾಗವೆಂದರೆ ಈ ಸತ್ಯವನ್ನು ಒಪ್ಪಿಕೊಳ್ಳುವುದು. ನಾವು ನಮ್ಮ ಕರ್ತವ್ಯ ಮಾಡಬೇಕು, ಆದರೆ ಜೀವನದ ಪ್ರತಿಯೊಂದು ತಿರುವನ್ನು ನಮ್ಮ ಇಷ್ಟದಂತೆ ನಿಯಂತ್ರಿಸಲು ಸಾಧ್ಯವಿಲ್ಲ. ಈ ಕಥೆಯಲ್ಲಿ ಬಾಬಾರವರ ಮತ್ತೊಂದು ವಿಶಿಷ್ಟ ಗುಣವೂ ಕಾಣುತ್ತದೆ. ಅವರು ಭಕ್ತನ ಜೀವನದ ದೊಡ್ಡ ನಿರ್ಧಾರವನ್ನು ಹಾಸ್ಯ ಮತ್ತು ಸರಳತೆಯ ನಡುವೆ ನಡೆಸಿದರು. ಮದುವೆಯಂತಹ ಗಂಭೀರ ವಿಷಯವನ್ನು ಅವರು ಅತಿಯಾದ ವಿಧಿವಿಧಾನಗಳಿಲ್ಲದೆ ಸರಳವಾಗಿ ತಿಲಕ ಹಚ್ಚಿ ಈಗೋ ಮದುವೆಯಾಯಿತು ಎಂಬಂತೆ ನಡೆಸಿದರು. ಅವರ ಬಳಿಯಲ್ಲಿ ಜೀವನವು ಯಾವಾಗಲೂ ತುಂಬಾ ಸಹಜವಾಗಿತ್ತು. ನಗು ಇತ್ತು, ಕೌತುಕ ಇತ್ತು, ಜೊತೆಗೆ ಆಳವಾದ ಆಧ್ಯಾತ್ಮಿಕ ಅರ್ಥವೂ ಇತ್ತು. ಈ ಘಟನೆಯ ಕೊನೆಯಲ್ಲಿ ಬಾಬಾರವರು ಹೇಳಿದ ಮಾತು ಮಾತ್ರ ಬಹಳ ದೂರ ಹೋಗುತ್ತದೆ. ನಾನು ಮಾಡಿದೆ ಎಂದು ಯೋಚಿಸಬೇಡ, ನೀನು ಮಾಡಿದೆ ಎಂದು ಯೋಚಿಸಬೇಡ, ದೇವರು ತನ್ನ ಲೀಲೆಯನ್ನು ಆಡುತ್ತಾನೆ. ಈ ಮಾತನ್ನು ಜೀವನದ ಅನೇಕ ಸಂದರ್ಭಗಳಲ್ಲಿ ಅನ್ವಯಿಸಬಹುದು. ನಾವು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆದ ಒಳ್ಳೆಯ ಸಂಗತಿಗಳಿಗೆ ನಾನು ಮಾಡಿದೆ ಎಂದು ಹೆಮ್ಮೆ ಪಡುತ್ತೇವೆ. ಕೆಟ್ಟ ಸಂಗತಿಗಳಿಗೆ ಎಲ್ಲವೂ ನನ್ನಿಂದಲೇ ಹಾಳಾಯಿತು ಎಂದು ನಮ್ಮನ್ನೇ ದೂಷಿಸುತ್ತೇವೆ. ಆದರೆ ಜೀವನವು ಅದಕ್ಕಿಂತ ಬಹಳ ದೊಡ್ಡದು. ಅನೇಕ ಜನರು, ಅನೇಕ ಸಂದರ್ಭಗಳು, ಅನೇಕ ಅನಿರೀಕ್ಷಿತ ಘಟನೆಗಳು ಸೇರಿ ಒಂದು ದಾರಿಯನ್ನು ನಿರ್ಮಿಸುತ್ತವೆ. ನಾವು ಆ ದಾರಿಯಲ್ಲಿ ನಡೆಯುವವರು. ಆದ್ದರಿಂದ ಈ ಕಥೆಯ ಸಂದೇಶ ಕೇವಲ ಬಾಬಾರವರು ಒಬ್ಬ ಭಕ್ತನ ಮದುವೆ ಮಾಡಿಸಿದರು ಎಂಬುದಲ್ಲ. ಅದರೊಳಗೆ ಇನ್ನೊಂದು ದೊಡ್ಡ ಮಾತಿದೆ. ಜೀವನವನ್ನು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಾವು ಬಹಳ ದೃಢವಾಗಿ ನಿರಾಕರಿಸಿದ ದಾರಿಯೇ ನಮ್ಮ ಜೀವನದ ಅತ್ಯಂತ ಅರ್ಥಪೂರ್ಣ ದಾರಿಯಾಗಬಹುದು. ಮತ್ತು ಕೆಲವೊಮ್ಮೆ ಹಿಂದೆ ತಿರುಗಿ ನೋಡಿದಾಗ ಆ ಸಮಯದಲ್ಲಿ ನಾನು ಇದನ್ನು ಏಕೆ ಒಪ್ಪಿಕೊಂಡೆ ಎಂಬ ಪ್ರಶ್ನೆಗೆ ಉತ್ತರ ಸಿಗದೇ ಇರಬಹುದು. ಆದರೆ ವರ್ಷಗಳ ನಂತರ ನಡೆದ ಘಟನೆಗಳ ಸರಮಾಲೆಯನ್ನು ನೋಡಿದಾಗ ಬಹುಶಃ ಇದಕ್ಕೊಂದು ಕಾರಣವಿತ್ತು ಎಂಬ ಭಾವನೆ ಮೂಡಬಹುದು. ಆ ಭಕ್ತನ ಜೀವನದಲ್ಲೂ ಹಾಗೆಯೇ ಆಗಿತ್ತು. ಮದುವೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದ ಅವನು ಕೊನೆಗೆ ಬಾಬಾರವರ ಮಾತಿನಂತೆ ಮದುವೆಯಾದ. ನಂತರ ತನ್ನ ಪತ್ನಿಯೊಂದಿಗೆ ದೀರ್ಘಕಾಲ ಸಂತೋಷವಾಗಿ ಬದುಕಿದ. ಮತ್ತು ಬಾಬಾರವರು ಕೊನೆಯಲ್ಲಿ ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ತೆಗೆದುಕೊಳ್ಳಲಿಲ್ಲ. ಅವರು ಎಲ್ಲವನ್ನೂ ದೇವರ ಲೀಲೆ ಎಂದು ಹೇಳಿದರು. ಇದೇ ಈ ಪ್ರಸಂಗದ ಅತ್ಯಂತ ಸುಂದರವಾದ ಭಾಗ. ಗುರು ದಾರಿ ತೋರಿಸಬಹುದು, ಸಂದರ್ಭವನ್ನು ಬದಲಾಯಿಸಬಹುದು, ನಮ್ಮ ಮುಂದೆ ಹೊಸ ಬಾಗಿಲನ್ನು ತೆರೆಯಬಹುದು. ಆದರೆ ಕೊನೆಯಲ್ಲಿ ನಡೆಯುವುದು ಜೀವನದ ದೊಡ್ಡ ಲೀಲೆ. ನಾವು ಮಾಡಬೇಕಾದದ್ದು ನಮ್ಮ ಹೃದಯವನ್ನು ತೆರೆದಿಟ್ಟುಕೊಂಡು ಬಂದ ದಾರಿಯನ್ನು ಧೈರ್ಯದಿಂದ ಸ್ವೀಕರಿಸುವುದು.